स्वाध्याय शुश्रूषा कृष्णपूजारतं मुनिं विश्वेशविष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाय स्मृतिहृदयदीप्ताय हरजे येन प्रादुरभावि भूमिवलजे विस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि सातु निकरश्चाकारि सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात्यभूत्यै पदवाक्यप्रमाणग्नान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ನಮಸ್ಕಾರಾಚಾರ್ಯ ಶ್ರೀನಿವಾಸ. ಈಗ 96ನೇ ಸುಧಾಮೂಲ ಮುಗಿದು 97ನೇ ಸುಧಾಮೂಲಕ್ಕೆ ಬಂದಿದ್ದೀವಿ. ಇದೊಂದು ಮಾತು ಸವಿಶೇಷಾಭೇದ ನಿರ್ವಿಶೇಷಾಭೇದ ಅಂತ ಎರಡು ಶಬ್ದ ನೆನ್ನೆ ದಿವಸ ಬಂತು. ಅದರ ಪರಿಚಯನೂ ಸ್ವಲ್ಪ ಆಯ್ತು. ಅಭೇದ ಅಭೇದ ಅಂದ್ರೆ ಒಂದೇ, ಐಕ್ಯ ಅಂತ ಅರ್ಥ. ಈಗ ಜೀವ ಪರಮಾತ್ಮ ಒಂದೇ ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಲ್ಲ, ಜೀವ ಪರಮಾತ್ಮ ಒಂದೇ ಅಲ್ಲ, ಒಂದು ಅಂತ ಜೀವನದಲ್ಲಿ ತಿಳಿಬೇಕು. ನಿಜ, ನಾವೆಲ್ಲ ತಿಳ್ಕೊಳ್ಬೇಕು, ಒಂದು ಅನ್ನೋ ಅನುಸಂಧಾನ ಬೇಕು. ಆದ್ರೆ ಎಲ್ಲಿ ಬೇಕೋ ಅಲ್ಲಿಲ್ಲ, ಎಲ್ಲಿರಬಾರ್ದು ಅಲ್ಲಿದೆ. ಅದು ವ್ಯತ್ಯಾಸ ಆಗೋಗಿದೆ. ಅಂದ್ರೆ ಜೀವ ಪರಮಾತ್ಮ ಒಂದೇ ಅಲ್ಲ, ಅವ್ರು ಯಾವತ್ತೂ ಬೇರೆ ಬೇರೆ ಅನ್ನುವ ಅನುಸಂಧಾನ ಇರ್ಬೇಕು. ಆದರೆ ಪರಮಾತ್ಮನ ರೂಪ ಬೇರೆ ಬೇರೆ ಅಂತ ಇರ್ಬಾರ್ದು, ಎಲ್ಲ ಒಂದೇ, ಅವನ ರೂಪಗಳು ಒಂದೇ ಅಂತ ಹೀಗೆಲ್ಲ ಬಂತು. ಅಂತೂ ಅಭೇದ ಅನ್ನೋದು ಏನಿದೆ, ಈ ಐಕ್ಯ ಒಂದೇ ಅನ್ನೋದೇನಿದೆ, ಎಲ್ಲೆಲ್ಲ ಒಪ್ಪಬೇಕು ಅದು ನಮಗ್ ಗೊತ್ತಿದೆ. ಆ ಐಕ್ಯ ಅಭೇದದಲ್ಲಿ ಎರಡು ರೀತಿ ಇದೆ. ಯಾವ್ಯಾವ ರೀತಿ ಅಂದ್ರೆ ನಿರ್ವಿಶೇಷ ಅಭೇದ, ಸವಿಶೇಷ ಅಭೇದ. ನಿರ್ವಿಶೇಷ ಅಭೇದ ಅಂದ್ರೆ ಅದು ನಿಜವಾಗ ಅಭೇದನೆ, ಅಲ್ಲಿ ಏನು ಭೇದ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭೇದದ ಕೆಲಸ ಏನು ನಡೆಯಲ್ಲ ಅಲ್ಲಿ ಅಭೇದದ ಕೆಲಸನೇ ಅಷ್ಟೇ. ಯಾಕೆ ನಿರ್ವಿಶೇಷ. ವಿಶೇಷ ಅಂದ್ರೆ ಆಯಾಯ ವಸ್ತುಗಳಲ್ಲೇ ಇರುವಂತಹ ಒಂದು ವಿಶಿಷ್ಟವಾದ ಧರ್ಮ. ಆ ಧರ್ಮ ಏನೇನ್ ಮಾಡುತ್ತೆ ಅಂದ್ರೆ, ಎರಡು ವಸ್ತು ಒಂದೇ ಆದ್ರೂ ಬೇರೆ ಬೇರೆ ರೀತಿಯ ಶಬ್ದ ಪ್ರಯೋಗ ಮಾಡೋ ಹಾಗೆ ಮಾಡುತ್ತೆ. ಅದು ಅದರ ಕೆಲಸ, ಆ ವಿಶೇಷದ ಕೆಲಸ ಅಷ್ಟು ಶಕ್ತಿ ಇರತ್ತೆ. ವಿಶೇಷ ಇಲ್ಲದೆ ಇದ್ರೆ ಜೊತೆಗೆ ಆಗ ಬರೀ ಅಭೇದ ಮಾತ್ರ ಅಷ್ಟೇ, ಅಂದ್ರೆ ಒಂದೇ ಅಂತ ಮಾತ್ರ. ಸವಿಶೇಷಾಭೇದ ಅಂತಂದ್ರೆ ವಿಶೇಷ ಇರುತ್ತೆ, ವಸ್ತು ಆಯಾಯ ವಸ್ತುಗಳಲ್ಲಿ ಏನೋ ಒಂದು
ಇದು ಬೇರೆ ಅಂತ ಹೇಳಲಿಕ್ಕೆ ಕಾರಣವಾದ ಒಂದು ಧರ್ಮ ಇರುತ್ತೆ, ಆದ್ರೆ ಒಂದೇ ಆಗಿರತ್ತೆ ನಿಜವಾಗಿ. ಅದು ಅನೇಕ ದೃಷ್ಟಾಂತಗಳನ್ನ ನಾವು ನೋಡೋ ಮುಖಾಂತರ ಅದು ಗೊತ್ತಾಯ್ತು ನಮ್ಗೆ. ಯಾವುದು? ನೀರಿನ ಅಲೆಗಳು, ಸಮುದ್ರದ ಅಲೆಗಳು, ಸಮುದ್ರದ ಸುಳಿ, ಸಮುದ್ರದ, ಹೀಗೆ ಪ್ರತಿಯೊಂದು ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಅಲೆ ಅಂತ ಹೇಳ್ತೀವಿ. ಸಮುದ್ರವೇ ಅಲೆ ನಿಜವಾಗಿ, ಸಮುದ್ರಕ್ಕಿಂತ ಬೇರೆ ಏನಲ್ಲ ಅಲೆಗಳು. ಮತ್ತೆ ಸುಳಿಗಳೇನು ಕಾಣ್ತೀವಿ ಅದು ನೀರೇ ಅಷ್ಟೇ, ನೀರಿಗಿಂತ ಬೇರೆ ಸುಳಿ ಏನಿಲ್ಲ. ಹೇಗೆ ಅಂದ್ರೆ ಹಾವು ಏನಿದೆ, ಹಾವೇ ತಾನೇ ಸುತ್ತ ಹಾಕೊಡೋದು, ಆ ಸುತ್ತ ಹಾಕೊಡುವಂತ ಆಕಾರ ಬೇರೆ ಅಲ್ಲ, ಹಾವು ಬೇರೆ ಅಲ್ಲ, ಅದೆಲ್ಲ ಒಂದೇ. ಒಂದೇ ಆದ್ರೂ ಕೂಡ ಬೇರೆ ಬೇರೆ ಅನ್ನೋ ತರ ಮಾತನಾಡ್ತಾ ಇರ್ತೀವಿ. ನಿಜವಾಗ ಒಂದೇ, ಇದು ಬೇರೆ ಅಂತ ಮಾತನಾಡ್ತಾ ಇರ್ತೀವಿ. ಆ ರೀತಿ ಈ ವ್ಯವಹಾರ ಏನಿದೆ, ಬೇರೆ ಬೇರೆ ಅಂತ ಮಾತನಾಡುವಂತಹ ವ್ಯವಹಾರ ಏನಿದೆ, ಇದನ್ನು ಕೂಡ್ಸೋದು ಹೇಗೆ ಅಂದ್ರೆ ಆಯಾಯ ವಸ್ತುಗಳಲ್ಲೇ ಸಹಜವಾಗಿ ಒಂದು ಶಕ್ತಿ ಇರುತ್ತೆ. ಅದೇನ್ ಮಾಡುತ್ತೆ ಕೆಲಸ ಅಂದ್ರೆ, ಒಂದೇ ಆಗಿದ್ರು ಬೇರೆ ಬೇರೆ ಅನ್ನುವ ವ್ಯವಹಾರ ಅದನ್ನ ತಂದು ಕೊಡ್ತಾ ಇರುತ್ತೆ. ವ್ಯವಹಾರ ಅಂದ್ರೆ ಶಬ್ದ ಪ್ರಯೋಗ. ವ್ಯವಹಾರ ಅಂದ್ರೆ ಶಾಸ್ತ್ರದಲ್ಲಿ ಎರಡು ತರ ಇದೆ. ವ್ಯವಹಾರ ಅಂದ್ರೆ ಶಬ್ದವನ್ನ ಬಳಸೋದನ್ನು ವ್ಯವಹಾರ ಅಂತ ಕರೀತಾರೆ. ಇವ್ರು ವ್ಯವಹಾರ ಮಾಡ್ತಾ ಇದ್ದಾರೆ ನೋಡು ಅಂದ್ರೆ ಶಬ್ದ ಏನೋ ಮಾತಾಡ್ತಾ ಇದ್ದಾರೆ ಕೇಳಿಸ್ಕೊ ಅಂತ ಅರ್ಥ. ಇನ್ನೊಂದು ವ್ಯವಹಾರ ಅಂದ್ರೆ ಹೋಗಿ ತಗೊಳ್ಳೋದು, ಅದು ನಮಗ್ ಬೇಕು ಅಂತ ನಾವು ಹೋಗಿ ಕೈಯಿಂದ ತಗೊಂಡ್ರೆ ಅದು ವ್ಯವಹಾರನೇ, ಅದಕ್ಕೆ ಉಪಾದಾನ ಅಂತ ಕರೀತಾರೆ. ಇನ್ನೊಂದು ಮುಳ್ಳು ನಮಗ್ ಬೇಡ, ಮುಳ್ಳನ್ನ ದೂರದಿಂದಲೇ ನಾವು ಬಿಟ್ಟು ಬಂದ್ಬಿಡ್ತೀವಿ, ತ್ಯಾಗ, ಬೇಡ ಅಂತ ಬಿಟ್ಬಿಡ್ತೀವಿ, ಅದು ಹೇಯ, ನಮ್ಗೆ ಅದು ಬೇಕಾಗಿಲ್ಲ. ಅಂತೂ ಹಾನ, ಉಪಾದಾನ, ರೂಪ, ವ್ಯವಹಾರ, ಒಂದು ಬಿಡೋದು, ಇನ್ನೊಂದು ಸ್ವೀಕಾರ ಮಾಡೋದು. ತ್ಯಾಗ ಮತ್ತೆ ಸ್ವೀಕಾರ, ಈ ಎರಡೇನಿದೆ ಇದನ್ನೇ ವ್ಯವಹಾರ ಅಂತ ಕರೀತಾರೆ. ಇದು ಒಂದ್ ರೀತಿ. ಮತ್ತೊಂದರ ವ್ಯವಹಾರ ಅಂತ ಯಾವ್ದನ್ನ ಕರೆಯೋದು ಅಂದ್ರೆ ಶಬ್ದ ಪ್ರಯೋಗ. ನಾವೇನ್ ಶಬ್ದಗಳನ್ನ ಬಳಸ್ತೀವಿ ಇದು ವ್ಯವಹಾರನೇ. ತುಂಬಾ ಚೆನ್ನಾಗಿ ವ್ಯವಹಾರ ಮಾಡ್ತಾರ ಅವರು ಅಂದ್ರೆ ತುಂಬಾ ಚೆನ್ನಾಗಿ ಮಾತನಾಡ್ತಾರೆ ಅಂತ ಅರ್ಥ, ತುಂಬಾ ಚೆನ್ನಾಗಿ ವ್ಯವಹಾರ. ಅಥವಾ ತುಂಬಾ ಚೆನ್ನಾಗಿ ವ್ಯವಹಾರ ಮಾಡ್ತಾರೆ ಇನ್ನೊಂದು ವ್ಯವಹಾರನೂ ಆಗ್ಬೋದು. ಹಾನ, ಉಪಾದಾನ, ಮಾರೋದು, ಅದನ್ನು ತಗೊಳ್ಳೋದು, ಈ ತರ ವ್ಯವಹಾರನು ಚೆನ್ನಾಗಿದೆ ಅಂತ. ಇಲ್ಲಿ ವ್ಯವಹಾರ ಅಂತ ಏನ್ ಬಂತೀಗ, ಇದು ಯಾಕೆ ಬಂತು ಅಂದ್ರೆ ಅಭೇದೇಪಿ ಭೇದ ಕಾರ್ಯಕಾರಿ. ಭೇದ ಇದ್ದಾಗ ಯಾವ ವ್ಯವಹಾರ ಆಗಬೇಕೋ ಆ ವ್ಯವಹಾರವನ್ನ, ಕೆಲಸವನ್ನ ಇದು ಸವಿಶೇಷ ಅನ್ನೋ ವಸ್ತು ಮಾಡುತ್ತೆ. ಅದಕ್ಕೆ ಶಕ್ತಿ ಇದೆ. ಈಗ ದೇವರ ಅಚಿಂತ್ಯಾದ್ಭುತ ಶಕ್ತಿ ತರ, ದೇವರ ಅಚಿಂತ್ಯಾದ್ಭುತ ಶಕ್ತಿ ನಾವೇನ್ ಅನ್ಕೊಳಲ್ವೋ, ಜಗತ್ನಲ್ಲಿ ಇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತೀವೋ ಅದನ್ನೇ ಮಾಡ್ಕೊಡತ್ತೆ. ಅದು ವಿಶೇಷ, ಅಚಿಂತ್ಯಾದ್ಭುತ ಶಕ್ತಿ ಅದು. ಹಾಗೆ ಜೀವರುಗಳಲ್ಲೂ ಒಂದೊಂದೊಂದೊಂದು ವಿಶೇಷ ಇರುತ್ತೆ, ಅದು ಸಾಧ್ಯನೇ ಇಲ್ಲ ಅಂತ ಇಲ್ಲ. ಆಯಾಯ ಜೀವಿಯ ಒಂದು ವಿಶೇಷ ಏನಿದೆ ಅದು ಕೆಲಸ ಮಾಡುತ್ತೆ. ಈ ರೀತಿ ಈ ವಿಶೇಷದ ಮಹತ್ವವನ್ನ ನಮಗೆ ಎಷ್ಟು ತಿಳಿಸಿ ಈಗ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಈ 97ನೇ ಸುಧಾಮೂಲದಲ್ಲಿ ಒಂದು ಅನುವ್ಯಾಖ್ಯಾನ ಹೊರಟಿದೆ. ಏನಂತ ಆ ಶ್ಲೋಕವನ್ನು ನೋಡೋಣ. ವಿಶೇಷೋನ್ಯೋ ನ ಚಾಪ್ಯಯಂ ಸ್ವನಿರ್ವಾಹಕತಾ ಹೇತೋಃ ತಥಾಪಿ ಸ್ಯಾತ್ ವಿಶೇಷತಾ. ಇಲ್ಲಿ ವಿಶೇಷತಾ ಅಂತ ಕೊನೆಗೆ ಶಬ್ದ ಬಂದಿದೆ, ಅದಕ್ಕೆ ಧರ್ಮ ಅಂತ ಅರ್ಥ. ಮೊದಲನೇ ವಿಶೇಷ ಅಂದ್ರೆ ಅದು ನಾವು ಒಪ್ಪೋ ವಿಶೇಷ. ಅದು ಯಾವುದು? ಈಗ ದೇವರ ರೂಪಗಳು ಬೇರೆ ಅಲ್ಲದೆ ಇದ್ರು ಇವುಗಳು ಇದು ಮತ್ಸ್ಯ, ಇದು ಕೂರ್ಮ, ಇದು ನರಸಿಂಹ ಅಂತ ಅವತಾರಗಳಲ್ಲಿ ಒಂದೊಂದು ಹೆಸರಿಡ್ತಾ ಹೋಗಿ ಇದು ನರಸಿಂಹನ ಅವತಾರ, ಇದು ಕೃಷ್ಣನ ಅವತಾರ, ಹೀಗೆ ವಸ್ತುತಃ ಎಲ್ಲ ನಾರಾಯಣನೇ ಆಯಾಯ ರೂಪದಲ್ಲಿ ಬಂದಿದ್ದು. ಆದ್ರೆ ಬೇರೆ ಬೇರೆ ಅನ್ನುವ ರೀತಿ ಕರಿತಾ ಇದೀವಲ್ಲ, ಇದಕ್ಕೆ ಕಾರಣ ಯಾವುದು ಅಂದ್ರೆ ಅದೇ ವಿಶೇಷ. ಅಚಿಂತ್ಯಾದ್ಭುತ ಶಕ್ತಿ ಏನಿದೆ ಅದನ್ನೇ ವಿಶೇಷ ಅಂತ ಕೆಲವರು ಒಪ್ಕೊಂಡಿದ್ದಾರೆ. ಕೆಲವ್ರ ಪ್ರಕಾರ ಅಚಿಂತ್ಯಾದ್ಭುತ ಶಕ್ತಿನೇ ಬೇರೆ, ಆ ದೇವರ ಇರೋ ವಿಶೇಷನೇ ಬೇರೆ. ಈಗ ಒಬ್ಬೊಬ್ರು ಒಂದೊಂದ್ ರೀತಿ ವಿವರಣೆ ಕೊಡೋದಿದೆ. ಅಂತೂ ವಿಶೇಷೋನ್ಯೋನ ಚಾಪ್ಯಯಂ, ಈ ವಿಶೇಷ ದೇವರಿಗಿಂತ ಬೇರೆನೋ ಒಂದೇನೋ ಅಂತ ಪ್ರಶ್ನೆ. ಯಾಕೆ? ದೇವರಿಗೆ ಅವನಲ್ಲಿರುವಂತಹ ಪ್ರತಿ ಒಂದು ಧರ್ಮಗಳಿಗೆ ನೀವೇನ್ ಹೇಳ್ತೀರಿ? ಅಭೇದ ಹೇಳ್ತೀರಿ. ಎಲ್ಲ ಒಂದೇ. ದೇವರಲ್ಲಿರೋ ಪ್ರತಿಯೊಂದು ಗುಣ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ಹಾಗಾದ್ರೆ ದೇವರ ಗುಣನೇ ಮತ್ತೊಂದಿದೆ, ಯಾವುದು? ವಿಶೇಷ ಅಂದ್ರೆ ಅಚಿಂತ್ಯಾದ್ಭುತ ಶಕ್ತಿ. ಅದು ದೇವರು ಒಂದೇನಾ ಬೇರೆನಾ ಅಷ್ಟ ಹೇಳಿ. ವಿಶೇಷ ಅನ್ನೋದು ದೇವರೇ ಅಂತ ಹೇಳ್ಬೇಕು. ಅದು ಯಾಕೆ ಧರ್ಮ ಮತ್ತೆ ಧರ್ಮಿ ಅಂತ ಹೇಳ್ತಾ ಇರ್ತೀವಿ ಶಾಸ್ತ್ರದಲ್ಲಿ. ಈಗ ನಮ್ಮ ದೇಹ ಇದೆ, ನಮ್ಮ ದೇಹ ಯಾವ ಪರಿಮಾಣದಲ್ಲಿದೆ? ಮಧ್ಯಮ ಪರಿಮಾಣ. ತೀರಾ ದೊಡ್ಡ ದೇಹನೂ ಅಲ್ಲ, ತೀರಾ ಚಿಕ್ಕ ದೇಹನೂ ಅಲ್ಲ, ಮಧ್ಯಮ ದೇಹ ನಮ್ದು.
ತೀರಾ ತುಂಬಾ ಎತ್ತರನೂ ಇಲ್ಲ, ತುಂಬಾ ಕುಳ್ಳಕ್ಕೂ ಇಲ್ಲ, ಮಧ್ಯಮ ದೇಹ ಅಂತ ಹೇಳ್ತಾರೆ. ಈ ಮಧ್ಯಮ ದೇಹವನ್ನ ನಾವೇನ್ ಪಡೆದಿದೀವಿ, ಅದ್ರಲ್ಲಿ ಏನ್ ಪರಿಮಾಣ ಇದೆ? ಮಧ್ಯಮ ಪರಿಮಾಣ, ಒಂದು ಆಕಾರ ಇದೆ, ಮಧ್ಯಮ ಪರಿಮಾಣ. ತೀರಾ ಆಕಾಶದಂತೆ ದೊಡ್ಡದ್ದು ಅಲ್ಲ, ಚಿಕ್ಕ ಪರಮಾಣುವಿನಂತೆ ಚಿಕ್ಕದ್ದು ಅಲ್ಲ. ಈ ರೀತಿ ಮಧ್ಯಮದ ಅವಸ್ಥೆಯಲ್ಲಿ ಇದೆ ಇದು. ಈ ಮಧ್ಯಮದ ಅವಸ್ಥೆಯಲ್ಲಿ ಇರುವಂತ ಈ ವಸ್ತು ಏನಿದೆ, ಈ ವಸ್ತು ಏನು ಪರಿಣಾಮ ಹೇಳ್ತೀವಿ, ಈ ಪರಿಣಾಮಕ್ಕೂ ಆ ವಸ್ತುವಿಗೂ ನಾವು ಕೇಳುವಂಥದ್ದು ಅಭೇದನೋ ಭೇದನೋ ಅಂತ ಪ್ರಶ್ನೆ ಮಾಡ್ತೀವಿ. ಅಂದ್ರೆ ಉದಾಹರಣೆಗೆ ದೇಹ ಇದೆಯಲ್ಲ, ದೇಹದ ಈ ಆಕಾರ ಏನಿದೆ, ಪರಿಮಾಣ, ಮಧ್ಯಮ ಪರಿಮಾಣ ಅಂತ ಏನ್ ಹೇಳಿದೆ, ಅದು ಬೇರೆ, ದೇಹ ಬೇರೆ ಅಂತ ಹೇಳ್ತೀವೋ, ದೇಹದ ಆಕಾರ ದೇಹ ಬೇರೆನೋ ಒಂದೇನೋ ಅಂತ ಪ್ರಶ್ನೆ. ಆ ರೀತಿ ಪ್ರಶ್ನೆ. ಹಾಗೆ ಇಲ್ಲಿ ದೇವರಿಗೂ ಆ ದೇವರಲ್ಲಿ ಒಪ್ಪೋ ಒಂದು ವಿಶೇಷ ಇದೆಯಲ್ಲ, ಅದಕ್ಕೂ ನೀವು ಭೇದ ಹೇಳ್ತೀರೋ ಅಭೇದ ಹೇಳ್ತೀರೋ ಅಂತ ಪ್ರಶ್ನೆ. ಸ್ವಲ್ಪ ಇದು ಕನ್ಫ್ಯೂಷನ್ ಆಗೋ ಸಂಭವನೂ ಇದೆ. ನಿಧಾನಕ್ಕೆ ಅದನ್ನೆಲ್ಲ ಬರ್ದಿಟ್ಕೊಂಡ್ರೆ ಮತ್ತೊಮ್ಮೆ ನೋಡಿದ್ರೆ ಅರ್ಥ ಆಗುತ್ತೆ. ಇದಂದ್ರೆ ಅದು ಭೇದ ಅಭೇದ, ಭೇದ ಅಭೇದ ಅಂತ ಮತ್ತೆ ಮತ್ತೆ ಶಬ್ದಗಳು ಬರೋದ್ ಜಾಸ್ತಿ. ಈಗ ಶುರುವಾದ್ರೆ ಒಮ್ಮೆ ಭೇದ ಅಭೇದ ಅಂತೆಲ್ಲ ನಮಗೆ ಕೊನೆಗೆ ಏನಾಯ್ತು ಅಂತ ಗೊತ್ತಾಗದೇ ಇರೋ ಸಂಭವನೂ ಇದೆ. ಅದಕ್ಕೆ ಮೊದಲಿಂದ ಹಿಂದಿನ ಭಾಗಗಳಿಂದ ಸ್ವಲ್ಪ ಒಂದ್ 2-3 ಪಾಠದ ಹಿಂದಿನಿಂದ ಅದು ಚೆನ್ನಾಗಿ ಗ್ರಹಣ ಮಾಡಿದ್ರೆ ಅವಾಗ ಸರಿ ಹೋಗುತ್ತೆ. ಅಂತೂ ಈ ವಿಶೇಷ ಅಂತ ಒಂದು ದೇವರಲ್ಲಿರೋ ಒಂದು ಧರ್ಮ ಏನೋ ಒಪ್ಪಿದೀವಿ, ಅದು ದೇವರೇನೋ, ಅದಕ್ಕೆ ದೇವರಿಗಿಂತ ಬೇರೆನೋ ಅಷ್ಟ ಹೇಳಿ. ದೇವರಿಗಿಂತ ಬೇರೆ ಅಂತೂ ಅಲ್ಲ. ಯಾಕೆ ಅಂದ್ರೆ ಎಲ್ಲಾ ಧರ್ಮಗಳು ದೇವರ ಸ್ವರೂಪನೇ ಆಗಿವೆ. ಯಾವುದು ದೇವರಿಗಿಂತ ಬೇರೆ ಅಲ್ಲ. ಇದೊಂದು ಮಾತ್ರ ಬೇರೆ ಆಗ್ಬಿಟ್ರೆ ನಮ್ಮ ಪ್ರತಿಜ್ಞಾ ಹೋಯ್ತಲ್ಲ. ಪ್ರತಿಜ್ಞೆ ಮಾಡಿದ್ದೇ ಏನು? ನಿತ್ಯಂ ತದಭಿನ್ನಾಹ ಗುಣಃ, ಯಾವಾಗ್ಲೂ ದೇವರಿಗೂ ಅವನ ಗುಣಗಳಿಗೂ ಅಭೇದವೇ ಅಂತ ಹೇಳ್ತೀವಿ, ಭೇದ ಇಲ್ಲ. ಇಷ್ಟು ಪ್ರತಿಜ್ಞೆ ಮಾಡಿ ಈಗ ದಿಢೀರ್ ಅಂತ ಸಿಗಾಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ, ಇದು ಬೇರೆ ಬೇರೆ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಅಷ್ಟೇ ಇರದೆ ದೇವರಲ್ಲಿರುವಂತಹ ವಿಶೇಷ, ದೇವರೇ ವಿಶೇಷ ಅಂತ ಯಾರು ಹೇಳಲ್ಲ. ಈಗ ನಾವೇ ಜ್ಞಾನ ನಾವೇ ಆನಂದ ಅಂತ ನಾವ್ ಹೇಳ್ಕೊಳ್ತೀವ. ನನ್ನಲ್ಲಿ ಜ್ಞಾನ ಇದೆ, ನನ್ನಲ್ಲಿ ಆನಂದ ಇದೆ, ನನ್ನಲ್ಲಿ ದುಃಖ ಇದೆ, ಎಲ್ಲ ಹೀಗೆ ಹೇಳೋದು. ಎಲ್ಲವೂ ಒಂದೇ ಒಂದೇ ಅಂತ ಯಾರು ಕೂಡ ಹಾಗೆ ಅದೇ ತರಹ ಇಲ್ಲಿ ಗುಣಗಳು ಮತ್ತೆ ಆ ಗುಣಗಳನ್ನ ಪಡೆದ ವ್ಯಕ್ತಿ ಬೇರೆ ಬೇರೆನೆ ಆಗಿರ್ತಾನೆ, ಯಾವತ್ತೂ ಒಂದೇ ಆಗಿರೋಲ್ಲ. ಅದೇ ರೀತಿ ಇಲ್ಲಿ ವಿಶೇಷ ಅನ್ನೋ ಧರ್ಮ ದೇವರಲ್ಲಿ ಇತ್ತು ಅಂತ ಆದ್ರೆ ಆ ದೇವರೇ ಬೇರೆ, ಅವನಲ್ಲಿರೋ ಆ ವಿಶೇಷ ಅಂದ್ರೆ ಅಚಿಂತ್ಯದ್ಭುತ ಶಕ್ತಿ ಅಂತ ಇಟ್ಕೊಂಡ್ರೆ ಅದೇ ಬೇರೆ ಅಂತ ನಾವು ಹೇಳ್ಬೇಕಾಗ್ ಬರುತ್ತೆ. ಆದ್ರೆ ಬೇರೆ ಬೇರೆ ಅಂತ ಹೇಗೆ ಹೇಳೋದು? ತಪ್ಪಾಗತ್ತೆ. ಅವೆಲ್ಲ ಒಂದೇ ಅಲ್ವಾ? ಒಂದೊಂದು ತಪ್ಕೊಳ್ಳಿ, ಏನಂತ ಈಗ ಒಂದೊಂದು ತಪ್ಕೊಂಡ್ರೆ ಸಮಸ್ಯೆ ಏನು? ಆಗ ಎಷ್ಟೆಷ್ಟು ವಿಶೇಷ ಒಪ್ಪಬೇಕು ದೇವರಲ್ಲಿ. ಈಗ ಉದಾಹರಣೆಗೆ ನೋಡಿ, ದೇವರಲ್ಲಿ ಈಗ ಅಣುತ್ವ ಮಹತ್ವ ಇದೆ. ಅವನಲ್ಲಿ ಸಾಮಾನ್ಯ ಅಣುತ್ವ ಮಹತ್ವ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ದೇಹ ತಗೊಂಡ್ರೆ ನಮ್ದು ಆಕಾಶದಂತೇನೂ ಅಲ್ಲ, ಈ ಕಡೆ ಪರಮಾಣುವಿನಂತೇನೂ ಅಲ್ಲ. ನಮ್ಮ ದೇಹ ಮಧ್ಯಮ ಅಂತ ಹೇಳಿದೆ. ಈ ಮಧ್ಯಮ ದೇಹ ಯಾವತ್ತಾದ್ರೂ ಒಂದು ಮಹತ್ತಾಗತ್ತಾ? ಅಣು ಆಗತ್ತಾ? ದಿಢೀರಂತ ನಮಗಿರೋ ದೇಹ ತುಂಬಾ ಚಿಕ್ಕದಾಗೋಯ್ತು, ಅಥವಾ ತುಂಬಾ ಆಕಾಶದಷ್ಟು ದೊಡ್ಡದಾಗ್ಬಿಡ್ತು ನಮ್ಮ ದೇಹ ಅಂತೆಲ್ಲ ಇದೆಯಾ? ಇಲ್ಲ. ಹಾಗಾದ್ರೆ ದೇಹದಲ್ಲಿ ಇರುವಂತಹ ಧರ್ಮ ಏನಿದೆ ಅದು ಯಾವಾಗ್ಲೂ ಅದೊಂದೇ ಧರ್ಮ, ಅಲ್ಲೇನ್ ವ್ಯತ್ಯಾಸ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಈಗ ಜೀವನಿಗೆ ಯಾವುದೇ ವಿಶೇಷವನ್ನ ನೀವು ಒಪ್ಲಿಲ್ಲ ಈ ದೇವರ ತರ. ದೇವರಲ್ಲೇನೋ ಅಚಿಂತ್ಯ ಅದ್ಭುತ ಶಕ್ತಿ ಇದೆ, ಜೀವನಿಗೆ ಹೇಗಿದೆ? ಅದಕ್ಕೇನ್ ಹೇಳ್ತೀವಿ, ಇಲ್ಲ ಜೀವನಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಇದೆ ಅಂದ್ರೆ ಒಂದು ವಿಶೇಷತೆ ಇದೆ. ಯಾಕೆಂದ್ರೆ ಜೀವನನ್ನು ಕೂಡ ಬೇರೆ ವಸ್ತುಗಳಿಂದ ನಾವು ಬೇರೆ ಅಂತ ಹೇಳ್ಬೇಕಾಗ್ತದೆ. ಬೇರೆ ವಸ್ತುಗಳಿಂದ ಉದಾಹರಣೆಗೆ ಈಗ ಇಬ್ರು ಜೀವರಿದ್ದಾರೆ, ದೇವದತ್ತ ಯಜ್ಞದತ್ತ. ಈ ದೇವದತ್ತ ಯಜ್ಞದತ್ತ ಇಬ್ರು ವ್ಯಕ್ತಿಗಳು ನಮ್ ಕಣ್ ಮುಂದೆ ಬಂದ್ರು. ಇವರಿಬ್ರು ನೋಡ್ಲಿಕ್ಕೆ ಒಂದೇ ತರ ಇದಾರೆ, ಎಲ್ಲ ಸಮಾನತೆ ಇದೆ, ಆದ್ರೂ ಅವರಿಬ್ರು ಬೇರೆ. ಹೇಗ್ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ? ಅದು ಗೊತ್ತಾಗತ್ ನಮ್ಗೆ. ಈ ದೇಹ ನೋಡಿದ್ರೆ, ಆ ದೇಹ ನೋಡಿದ್ರೆ, ದೇವದತ್ತ ಯಜ್ಞದತ್ತ ಇವರಿಬ್ರು ಬೇರೆ 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 ಆಗಿದ್ದಾರೆ, ಒಬ್ರೇ ಅಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇಲ್ಲೂ ಏವಂ ತರ್ಹಿ, ಆ ಶ್ಲೋಕ ಆದ್ಮೇಲೆ ಓದ್ತಾ ಇದೀನಿ. ಏವಂ ತರ್ಹಿ ವಿಶೇಷ ಪರಂಪರೆಯ ಅನವಸ್ಥಾ ಸ್ಯಾತ್. ಅನವಸ್ಥಾ ಅಂತ ಒಂದು ಶಾಸ್ತ್ರದಲ್ಲಿ ದೋಷ. ಅಂದ್ರೆ ಕಲ್ಪನೆ ಮಾಡ್ತಾ ಹೋಗೋದು, ಅದಕ್ಕೆ ಎಂಡೇ ಇಲ್ಲ, ಲಿಮಿಟೇ ಇಲ್ಲ, ಅದು ಅನವಸ್ಥಾ ದೋಷ. ಬರೀ ಕಲ್ಪನೆ ಬರೀ ಹೇಳ್ತಾ ಹೋಗೋದ್ರೆ ಅನವಸ್ಥಾ ಅಷ್ಟೇ ಅಲ್ಲ, ಅಪ್ರಾಮಾಣಿಕ ಕಲ್ಪನೆ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಹೇಳ್ತಾ ಇರೋ ವಿಷಯ ತಪ್ಪಾಗಿದೆ, ಮೊದಲೇ ಹೇಳಿದ ತಪ್ಪು, ಆ ತಪ್ಪನ್ ಸರಿ ಮಾಡ್ಲಿಕ್ಕೆ ಇನ್ನೊಂದು ತಪ್ಪು, ಹೀಗೆ ಬೆಳಿತಾ ಹೋದ್ರೆ
ಯಾವತ್ತೂ ಈ ಪ್ರಶ್ನೆಗೆ ಉತ್ತರ ಮುಗಿಯೋದೇ ಇಲ್ಲ, ಆ ಉತ್ತರ ಬೆಳೀತಾ ಇರುತ್ತೆ. ಆದ್ರಿಂದ ಅನವಸ್ಥಾ ದೋಷ. ಅನವಸ್ಥಾ ಅಂತಂದ್ರೆ ಪ್ರಶ್ನೆಗೆ ಮುಕ್ತಾಯನೇ ಇಲ್ಲ, ಅಪ್ರಾಮಾಣಿಕವಾಗಿ ಒಪ್ಪುಕೊಂಡು ಒಂದ್ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಕೂಡೋದು. ಸರಿಯಾಗಿ ಪ್ರಾಮಾಣಿಕವಾಗಿರುವಂತಹ ವಿಷಯವನ್ನ ತಗೊಳ್ಳೋದೇ ಇಲ್ಲ, ಯಾವ್ದು ಬೇಡವೋ ಅಂತ ವಿಷಯ ತಗೊಂಡು ಚರ್ಚೆ ಮಾಡ್ತಾ ಹೋಗೋದು. ಅದು ಕೊನೆಯವರೆಗೂ ಮುಗಿಯೋದೇ ಇಲ್ಲ. ಹೀಗೆ ಪರಿಸ್ಥಿತಿ. ನಹಿ ಅಯಂ ಅಭಿನ್ನ ಭವನ್ ನಿರ್ವಿಶೇಷ. ಈಗ ನಮ್ಮ ಪ್ರಶ್ನೆ, ದೇವರಿಗೂ ಅವನಲ್ಲಿರುವಂತಹ ಧರ್ಮ ಏನಿದೆಯಲ್ಲ ವಿಶೇಷ, ಅದೆರಡು ಒಂದೇನಾ ಅಂತ. ಒಂದೇ ಅಂತ ಆದ್ರೆ ಆಗ ಮತ್ತೆ ಸಮಸ್ಯೆ ಪ್ರಾರಂಭ. ವಿಶೇಷ ಮತ್ತೆ ಆ ವಿಶೇಷವನ್ನ ಪಡೆದ ದೇವರು ಒಂದೇ ಅಂತ ಆದ್ರೆ ಆಗ ಏನ್ ದೋಷ ಅಂದ್ರೆ, ಆಗ ಅದು ದೇವರು ಆ ವಿಶೇಷ ಒಂದೇ ಅಂದ್ರೆ ಎಲ್ಲಾರು ದೇವರನ್ನ ನಾವು ವರ್ಣಿಸ್ಬೇಕಾದ್ರೆ, ದೇವರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ವಿಶೇಷದ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ಯಾಕೆ? ಅವನ ಒಳಗಡೆನೆ ಅದು ಸೇರಿದೆಯಲ್ವ. ಅದು ಒಳಗಡೆ ಸೇರಿರೋದು ಅಂದ್ರೇನು, ಅದು ಅವನೇ ಆಗಿರೋದು ಹೊರತು ಬೇರೆ ಏನಲ್ವಲ್ಲ. ಈಗ ಒಂದು ವಸ್ತು ತಾನಾಗೆ ಇತ್ತು, ಅದು ಬೇರೆ ವಸ್ತುವಾಗಿ ಆಗೋದ್ರೆ ನಾಳೆ ದಿವಸ ಅದನ್ನ ಹಿಂದಿನ ಹೆಸರಿಂದ ಕರೆಯಲ್ಲ, ಮುಂದಿನ ಹೆಸರಿನಿಂದಲೇ ಕರೆಯೋದು. ಅದೇ ತರ ಇಲ್ಲೂ ಕೂಡ ಏವಂ ತರ್ಹಿ ವಿಶೇಷ ಪರಂಪರೆಯ ಅನವಸ್ಥಾ ಸ್ಯಾತ್. ಅದಕ್ಕೆ ಎಂಡೇ ಇಲ್ಲ, ಅನವಸ್ಥಾ ದೋಷ ಬರುತ್ತೆ ಅಂದ್ರೆ ಅದಕ್ಕಿಲ್ಲ. ಸ್ವನಿರ್ವಾಹಕತಾ ಹೇತೋಹೋ. ವಿಶೇಷ ಅನ್ನೋ ವಸ್ತು ಇದೆಯಲ್ಲ, ಅದು ಹೇಗ್ ಗೊತ್ತಾಯ್ತು ನಿಮ್ಗೆ? ಅದು ಬೇರೆ ವಸ್ತುಗಳಿಗಿಂತ ಬೇರೆ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ, ಅದಕ್ಕೆ ವಿಶೇಷ ಅನ್ನೋದು ಸ್ವನಿರ್ವಾಹಕ ಅಂತ ಒಪ್ಪಿದ್ದಾರೆ. ಇದೆಲ್ಲ ಮುಂದೆ ಸ್ಪಷ್ಟ ಆಗ್ತಾ ಹೋಗುತ್ತೆ, ನಿಧಾನಕ್ಕೆ ಅದನ್ನು ಗಮನಿಸ್ಬೇಕು. ಸ್ವನಿರ್ವಾಹಕ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ, ಈಗ ದೀಪ ಇದೆ, ತನ್ನನ್ನು ತಾನೇ ನೋಡ್ಕೊಳ್ಳೋದನ್ನ ಸ್ವನಿರ್ವಾಹಕ ಅಂತ ಕರಿತೀವಿ. ತನಗೆ ಇನ್ನೊಂದರ ಅಪೇಕ್ಷೆಯಿಂದ ಬದುಕಬೇಕು ಅಂತಿದ್ರೆ ಅದನ್ನ ಸ್ವನಿರ್ವಾಹಕ ಅಂತ ಕರೆಯಲ್ಲ. ಬೇರೆ ಅದನ್ನ ಅವಲಂಬಿಸ್ಕೊಂಡು ಅದು ನಿರ್ವಹಣೆ ಮಾಡ್ಕೊಳ್ತಾ ಇದೆ. ಹಾಗಾಗಿ ಸ್ವನಿರ್ವಾಹಕದ ಸ್ಥಾನ ಈ ವಿಶೇಷಕ್ಕೆ. ಅಂದ್ರೆ ಇವಾಗ ದೀಪ ಇದೆ, ದೀಪ ಅದು ಉರಿಬೇಕಾದ್ರೆ ಇನ್ನೊಂದು ದೀಪ ಬೇಕಾಗತ್ತಾ? ಇಲ್ಲ. ತನಗೆ ಸಾಮರ್ಥ್ಯ ಇದೆ, ಆದ್ರಿಂದ ಸ್ವನಿರ್ವಾಹಕ. ತಾನೇ ತನ್ನ ಆ ಬೆಳಕಿನದೆ ಸೃಷ್ಟಿ ಮಾಡ್ಕೊಂಡು ತಾನೇ ಇದೆ, ಅದಕ್ಕೆ ಇನ್ನೊಂದು ಬೇಕಾಗಿಲ್ಲ, ಇನ್ನೊಂದರ ಅವಶ್ಯಕತೆ ಇಲ್ಲ. ಅದನ್ನ ಇಲ್ಲೇ ಹೇಳ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಸ್ವನಿರ್ವಾಹಕ ಅಂದ್ರೆ ತನ್ನ ತಾನೇ ನೋಡ್ಕೊಳ್ಳೋದು ಅಂತ ಇಷ್ಟು ಬಂತು. ಬೇರೆ ಇದ್ರಿಂದ ಅಲ್ಲ ಅಂತ ಇಷ್ಟು ಬಂತು. ಇಲ್ಲಿ ಯಾವುದು ವಿಶೇಷ? ಆ ವಿಶೇಷ ಅನ್ನೋ ವಸ್ತು ಅದು ಸ್ವನಿರ್ವಾಹಕ ಅಂದ್ರೆ ಆ ವಿಶೇಷಗಳು ಕೂಡ ಬೇಕಾದಷ್ಟಿದೆ ದ್ವೈತ ಸಿದ್ಧಾಂತದಲ್ಲಿ, ಒಂದೇ ಎರಡೇ ಅಲ್ಲ. ಎಷ್ಟೆಷ್ಟು ಜೀವರಿದಾರೋ ಏನೇನೋ ಆ ಎಲ್ಲಾ ಜೀವನಗಳು ವಿಶೇಷ ಇದ್ದೇ ಇರುತ್ತೆ. ಅದೊಂದು ಯೋಗ್ಯತೆ, ಆ ಜೀವನ ಯೋಗ್ಯತೆ. ಅದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಸಿಗೋದೇ ಇಲ್ಲ. ಇಷ್ಟು ಬಂತು. ಇದಾದ ಮುಂದಕ್ಕೆ ಹೋಗೋಣ. 98ನೆಯ ಸುಧಾಮೂಲ. ಇಲ್ಲೂ ಶ್ಲೋಕ ಇದೆ, ಆ ಶ್ಲೋಕವನ್ನ ಮೊದಲು ನೋಡೋಣ. ವಿಶೇಷತ್ವೇನ ವಿಜ್ಞಾತೆ ಪ್ರಮಾಣೈರಖಿಲೈರಪಿ ಅಂತ. ಇವಾಗ ಇವ್ರು ಉತ್ತರ ಕೊಡೋದೇನಂದ್ರೆ, ಹೌದು, ಇಲ್ಲಿವರೆಗೆ ಪ್ರತಿಜ್ಞೆಯನ್ನ ಮಾಡಿದ್ರು. ಯಾರು? ಆಚಾರ್ಯರು. ಏನಂತ ಪ್ರತಿಜ್ಞೆ ಮಾಡಿದ್ರು? ನಿತ್ಯಂ ತದಭಿನ್ನಾಹ, ಎಂದೆಂದಿಗೂ ದೇವರ ಗುಣಗಳಿಗೂ ಜೀವನ ಗುಣಗಳಿಗೂ ಭೇದ ಚಿಂತನೆ ಮಾಡೋ ಹಾಗಿಲ್ಲ ಅಂತ ಅರ್ಥನ ಅಂದ್ರೆ ಹಾಗಲ್ಲ. ಎಂದೆಂದಿಗೂ ಜೀವನ ಗುಣಗಳಿಗೂ ಮತ್ತೆ ದೇವರ ಗುಣಗಳಿಗೂ ಭೇದ ಚಿಂತನೆಯನ್ನು ಮಾಡ್ಲೇಬೇಕು. ಆದ್ರೆ ಅಭೇದ ಚಿಂತನೆ ಎಲ್ಲಿ ಅಂದ್ರೆ, ಅವರವರ ಗುಣಗಳಿಗೆ ಅವರವರಲ್ಲಿ ಅಭೇದ ಚಿಂತನೆ. ಈಗ ಜೀವನದಲ್ಲಿ ಒಂದು ಜ್ಞಾನ ಇದೆ, ಆ ಜ್ಞಾನ ಬೇರೆ ಜೀವ ಬೇರೆ ಅಂತ ವಸ್ತುತಃ ಹೇಳ್ತೀವಿ. ಆದರೆ ಜೀವನ ಸ್ವರೂಪದಲ್ಲೇ ಒಂದು ಆನಂದ ಇದೆ, ಅದ್ ಎಂದಿಗೂ ಕೂಡ ಅವನೇ ಆಗ್ತಾನೆ, ಅದು ಬೇರೆ ಆಗಲ್ಲ. ಹಾಗೆ ನಿತ್ಯಂ ತದಭಿನ್ನಃ, ದೇವರಿಗೂ ದೇವರ ಗುಣಗಳಿಗೂ ಎಂದೆಂದಿಗೂ ಭೇದವನ್ನೇ ಒಪ್ಪಬಾರದು, ಎಂದಿಗೂ ಅಭೇದವನ್ನೇ ಒಪ್ಪಬೇಕು ಅಂತ ಹೀಗೆ ಅದನ್ನ ಹೇಳ್ತಾರೆ. ಇದನ್ನ ಮಧ್ವಾಚಾರ್ಯರು ತಾವು ಪ್ರತಿಜ್ಞೆಯನ್ನ ಮಾಡಿ ತೋರಿಸಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಒಂದು ಉದಾಹರಣೆ ಕೊಟ್ಟರಷ್ಟೇ, ಅಹಿಕುಂಡಲವತ್, ಸರ್ಪದ ಸುತ್ತಿನಂತೆ ಅಂತ ಒಂದು ಉದಾಹರಣೆ ಕೊಟ್ರು. ಅಷ್ಟು ಬಿಟ್ರೆ ಇನ್ನೇನು ವಿಶೇಷವಾಗಿ ಪಕ್ಷ ಅಂದ್ರೆ ಪ್ರತಿಜ್ಞೆ ಮಾಡ್ಲಿಲ್ಲ. ಏನ್ ಹೇಳ್ತಾ ಇದೀವಿ, ಯಾವ ವಿಷಯದ ಬಗ್ಗೆ ಅದು ಕಾರಣ ಕೊಡ್ತಾ ಇದೀವಿ, ಉದಾಹರಣೆ ಕೊಡ್ತಾ ಇದೀವಿ, ಇದು ಯಾವ್ದನ್ನು ಕೂಡ ಅಲ್ಲಿ ಹೇಳಿಲ್ಲ. ಅದಕ್ಕೋಸ್ಕರ ಇವ್ರೇನ್ ಮಾಡ್ತಾರೆ, ಏವಂ ಪ್ರತಿಜ್ಞಾದರ್ಶಿತ, ಇಲ್ಲಿವರೆಗೂ ಏನ್ ಪ್ರತಿಜ್ಞೆ ಮಾಡಿದ್ದಾರೆ, ನಿಜವಾಗಿ ಏನು ಸಿದ್ಧಾಂತ, ದೇವರಿಗೂ ದೇವರ ಗುಣಗಳಿಗೂ ಎಂದೆಂದಿಗೂ ಅಭೇದನೆ, ಒಂದೇನೆ ಅನ್ನುವ ಸಿದ್ಧಾಂತ ಏನಿದೆ, ಅಲ್ಲಿ ಯದ್ಯಪಿ ಎಷ್ಟೆಷ್ಟೋ ಬಾಧಕಗಳು ಬಂದಿದೆ ಅಲ್ಲಿ. ಯಾಕೆಂದ್ರೆ ದೇವರು ಮತ್ತೆ ಅವನ ಗುಣಗಳು ಒಂದೇ ಆಗ್ಬಿಟ್ರೆ, ಈಗ ಗುಣವಂತ ಜ್ಞಾನವಂತ ಅಂತೆಲ್ಲ ಪ್ರಯೋಗ ದೇವರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ ಈ ಶಬ್ದಗಳನ್ನ ಅಂತ ನಮ್ಗೆ ಅದೊಂದು ಗೊತ್ತೇ ಆಗಿದೆ. ಅದರ ಜೊತೆಗೆ ಮತ್ತೊಂದು,
ಇಲ್ಲಿ ಪ್ರಶ್ನೆ ಕೇಳ್ತಾರೆ ಏನಂದ್ರೆ, ನೀವೆಲ್ಲ ಹೇಳಿದ್ರಲ್ಲ ಈ ತರ ಏನೋ ಒಂದು ವಿಶೇಷ ಅಂತ ಒಂದಿದೆ, ಪ್ರತಿಯೊಂದು ವಸ್ತುವಿನಲ್ಲಿ ಇರತ್ತೆ, ಇದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ವೈಶಿಷ್ಟ್ಯಗಳು ಉಂಟಾಗತ್ತೆ ಪ್ರತಿಯೊಬ್ಬ ವ್ಯಕ್ತಿಗೆ ಅಂತೆಲ್ಲ ಹೇಳಿದ್ರಿ. ಇದೆಲ್ಲ ಹೇಳಿಕ್ಕೆ ಏನ್ ಪ್ರಮಾಣ ಇದೆಯಾ ಅಂತ ಈಗ ಪ್ರಶ್ನೆ. ಈಗ ವಿಶೇಷ ಅನ್ನೋ ಒಂದು ವಸ್ತು ಒಪ್ಬೇಕು, ಮತ್ತೆ ಇದೆಲ್ಲ ಕೂಡಿಸ್ಬೇಕು, ಇದನ್ನೆಲ್ಲ ಕೂಡಿಸ್ಲಿಕ್ಕೆ ಅಂತ ನಿಮ್ಮ ಹತ್ರ ಯಾರು ಪ್ರಮಾಣ ಇದೆಯಾ? ಯಾಕೆ ಯಾವ ಪ್ರಮಾಣನೂ ಇಲ್ಲ ನಮಗೆ. ಯದಿ ಏತೇಷು ಅರ್ಥೇಶು ಪ್ರಮಾಣಂ ಸ್ಯಾತ್. ಒಂದ್ ವೇಳೆ ನೀವ್ ಹೇಳಿದ ವಿಷಯದಲ್ಲಿ ಏನಾದ್ರು ಪ್ರಮಾಣ ಇತ್ತು ಅಂತ ಆದ್ರೆ ಸರಿ, ಅದೇ ನಚ ತತ್ಪಶ್ಯಾಮ, ಅಂತ ಯಾವುದೇ ಪ್ರಮಾಣ ನಮ್ಗೆ ಕಾಣ್ತಾ ಇಲ್ಲ. ಆದ್ರಿಂದ ಅಂತಂದ್ರೆ ಇಲ್ಲ ಉಭಯ ವ್ಯಪದೇಶ ಅಂತ ಒಂದು ಕಾರಣ ಕೊಡ್ತಾರೆ. ಯಾಕೆ ಎರಡೆರಡು ತರ ವ್ಯಾಖ್ಯಾನ ಮಾಡಿದ್ದಾರೆ ಅಂತ. ಎರಡೆರಡು ತರ ವ್ಯಾಖ್ಯಾನ ಮಾಡಿರೋದು ಒಂದು ಏನರ್ಥ? ಉಭಯ ವ್ಯಪದೇಶ, ಉಭಯ ಅಂದ್ರೆ ಎರಡು ತರ, ವ್ಯಪದೇಶ ವ್ಯವಹಾರ ಅಂದ್ರೆ ಕೆಲವು ವೇದವಾಕ್ಯ ಗಮನಿಸಿದ್ರೆ ಭಗವಂತನೇ ಬೇರೆ, ಭಗವಂತನ ಧರ್ಮಗಳೇ ಬೇರೆ, ಆ ತರನು ಹೇಳಿದ್ದಿದೆ. ಕೆಲವು ವೇದವಾಕ್ಯಗಳನ್ನ ಗಮನಿಸಿದ್ರೆ ಭಗವಂತ ಮತ್ತೆ ಅವನ ಧರ್ಮ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ ಅಂತ ಹೇಳಿದ್ದು ಇದೆ. ಹಾಗಾದ್ರೆ ಉಭಯ ವ್ಯಪದೇಶವೇ ಕಾರಣ. ವೇದದಲ್ಲಿ ಎರಡು ತರ ಮಾತನಾಡಿದ್ರೆ ಯಾವ್ದನ್ನು ತೀರ್ಮಾನ ಮಾಡ್ಬೇಕು? ಮಾತನಾಡ್ಬೇಕಾದ್ರೆ ಒಂದ್ ವಿಷಯ ಹೇಳ್ಬೇಕು ಸತ್ಯವಾಗಿ. ಎರಡೆರಡು ತರ ಮಾತನಾಡಿದ್ರೆ ಅವ್ನ್ಗೇನಂತಾರೆ, ಎರಡೆರಡು ತರ ಮಾತಾಡ್ತೀವಿ ಸರಿಗ್ ಮಾತಾಡು ಅಂತ ಹೇಳೋದಿದೆ. ಆ ತರ ಪ್ರಕೃತದಲ್ಲೂ ಕೂಡ ಎರಡೆರಡು ತರ ಮಾತು ವೇದದಲ್ಲಿದೆ. ಏನಂತ? ಒಂದು ಅಭೇದ, ಜೀವ ಮತ್ತೆ ದೇವರ ಗುಣಗಳಿಗೆ ಅಭೇದ, ಮತ್ತೊಂದು ಭೇದ ಅಂತ ಇಷ್ಟಿದೆ. ಆಗ ಉತ್ತರ ಕೊಡ್ತಾರೆ, ವಿಶೇಷತ್ವೇನ ವಿಜ್ಞಾತೆ ಪ್ರಮಾಣೈರಖಿಲೈರಪಿ. ಹಾಗಲ್ಲ, ಎಲ್ಲಾ ಪ್ರಮಾಣಗಳು ನಮಗೆ ತಿಳಿಸಿದ್ದೇನು ಅಂದ್ರೆ ಜ್ಞಾನ, ಆನಂದ, ಶಕ್ತಿ ಇದೆಲ್ಲ ದೇವರ ಧರ್ಮಗಳೇನಿದೆ ಅದು ನಿಜವಾಗ ದೇವರ ಧರ್ಮ ಅನ್ಲೇಬಾರ್ದು, ದೇವರೇ. ಜ್ಞಾನ ಆನಂದ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ನಿಜವಾಗಿ ಇಬ್ರು ಬೇರೆ ಅಲ್ಲದೆ ಹೋದ್ರು ಕೂಡ, ಅಂದ್ರೆ ಒಂದೇ ಆದ್ರೂ ಕೂಡ ಇಬ್ರು ಬೇರೆ ಬೇರೆ ಅನ್ನೋ ತರ ವ್ಯವಹಾರ ಮಾಡ್ತೀವಿ. ಹೇಗೆ? ಇದು ದೇವರ ಆನಂದ ಎಷ್ಟಿದೆ, ದೇವರ ಜ್ಞಾನ ಎಷ್ಟಿದೆ ಅಂತೆಲ್ಲ ಕೇಳ್ತಾ ಇರ್ತೀವಿ. ದೇವರ ಜ್ಞಾನ ಅಂದ್ರೆ ಅದು ಭೇದವಂತ, ಇಬ್ರು ಬೇರೆ ಬೇರೆ ಅಂತ ಆಯ್ತು. ಈ ತರ ಈ ವಿಶೇಷ ಅನ್ನೋ ವಸ್ತುವನ್ನ ಒಪ್ಲೇಬೇಕು. ಅದು ಸುಮ್ನೆ ಅಲ್ಲ. ಯಾಕೆಂದ್ರೆ ಎರಡು ರೀತಿ ವೇದವಾಕ್ಯಗಳು ಕೇಳೋದ್ರಿಂದ ಅದನ್ನ ಒಂದು ಪರಿಹಾರ ಮಾಡ್ಬೇಕು. ಎರಡೂ ವಾಕ್ಯಗಳನ್ನ ಪ್ರಮಾಣ ಅಂತ ಒಪ್ಪಿ ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ಇಂತಹ ಒಂದು ವಿಶೇಷ ಅನ್ನೋ ವಸ್ತು ಒಪ್ಪಬೇಕು ಅಂತ ಇಷ್ಟು ಬಂತು. ಇನ್ನು ಮುಂದೆ ಮತ್ತೊಂದು ವ್ಯಾಕರಣ ವಿಚಾರ ಇದೆ. ಅದಾದ್ಮೇಲೆ ಇನ್ನೊಂದು ಹೊಸದಾದ ಪ್ರಶ್ನೆಯನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತೆ ಈ ಭಾಗವನ್ನ ಮುಗಿಸಿ ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಹಚ್ಕೊಂಡು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ಮುಕ್ತ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ತೀರ್ಥಾನಿ ಕುರುವಂತಿ ಅಂತಂತಲ್ಲ ಆಚಾರ್ಯ, ತೀರ್ಥಿ ಕುರುವಂತಿ ತೀರ್ಥಾನಿ. ಹಲೋ, ಹೇಳಿ. ತೀರ್ಥಿ ಕುರುವಂತಿ ತೀರ್ಥಾನಿ ಅಂದ್ರಿಲ್ಲ ನೀವು ಮೊದ್ಲ ಭಾಗವತ್ ಒಳಗ. ಅದ ಅದೇನ ಅರ್ಥ? ತೀರ್ಥಿ ಅಂದ್ರೆ ಏನಿದು ಯಾವ ಶಬ್ದ? ತೀರ್ಥಿ ಅಂದ್ರೆ ಇಕಾರ ಅಂತ ಸ್ತ್ರೀಲಿಂಗ ಏನು? ತೀರ್ಥಿ ಕುರುವಂತಿ ಇದು ಕ್ರಿಯಾಪದಲ್ಲ? ಹಾಗಲ್ಲ, ಶುಕ್ಲಿ ಭವತಿ ವಸ್ತ್ರಂ ಅಂತ. ಶುಕ್ಲಿ ಭವತಿ, ಮಾಲಿ ಭವತಿ ಎಲ್ಲ ಹೇಳ್ತೀವಲ್ಲ. 1 ಮಿನಿಟ್ ಬರ್ಕೋತೀನಿ. 1 ಮಿನಿಟ್ ಪೆನ್ ತಗೋತೀನಿ. ಇದು ಒಂದೇ ಮಿನಿಟ್ ಸರ್ ಆಚಾರ್. ಹೇಳಿ. ಶುಕ್ಲಿ ಭವತಿ, ಮಾಲಿ ಭವತಿ ಅಂತೆಲ್ಲ ಇದೆ ಶಬ್ದಗಳು. ಮಾನಿ ಭವತಿ, ಮಾಲ ಹಾರ. ಮಾಲಿ ಭವತಿ. ಶುಕ್ಲಿ ಭವತಿ ಅಂದ್ರೆ ಈಗ ಒಬ್ರಿಗೆ ಬಟ್ಟೆ ಒಗಿಲಿಕ್ಕೆ ಶುಕ್ಲಿ ಭವತಿ. ಒಬ್ರಿಗೆ ಬಟ್ಟೆ ಒಗಿಲಿಕ್ಕೆ ಕೊಟ್ವಿ, ಅದು ಕೊಳೆ ಆಗಿತ್ತು. ಶುಕ್ಲಂ ಭವತಿ. ಅದು ಮೊದಲು ಅಶುಕ್ಲ, ಬಿಳಿ ಆಗಿರ್ಲಿಲ್ಲ, ಕೊಳಕಾಗಿತ್ತು. ಆಮೇಲೆ ಶುಕ್ಲ ಆಗತ್ತೆ. ಯಾವ್ದೋ ಅದು ಶುಕ್ಲಿ ಭವತಿ ವಸ್ತ್ರಂ ಅಂತ. ಓಕೆ, ಅಂದ್ರೆ ಅಶುಕ್ಲಂ ಶುಕ್ಲಂ ಭವತಿ. ಹಾಗೆ ತೀರ್ಥಿ ಕುರುವಂತಿದು ಹಾಗೆ. ತೀರ್ಥಿ ಕುರುವಂತಿ ಅನ್ನೋದು ಹಾಗೆ. ಅತೀರ್ಥಾನಿ ತೀರ್ಥತ್ವೇನ ಕುರುವಂತಿ ಇತ್ಯರ್ಥ. ಅಂದ್ರೆ ಇದು ಅರ್ಥ ಏನಾಗ್ತದೆ? ತೀರ್ಥಿ ಕುರುವಂತಿ ತೀರ್ಥಾನಿ ಅಂದ್ರೆ ಅರ್ಥ ಏನಾಗ್ತದೆ? ಜ್ಞಾನಿಗಳು ಬರೋ ಮುಂಚೆ ಅದು ಹೆಸರಿಗೆ ತೀರ್ಥ ಆಗಿತ್ತು, ಈಗ ನಿಜವಾಗ್ಲೂ ತೀರ್ಥ ಆಯ್ತು ಅಂತ ಅರ್ಥ. ಈಗ ನಿಜವಾಗ್ಲೂ ತೀರ್ಥ ಆಯ್ತು ಅಂದ್ರೆ ಇದು ತೀರ್ಥಿ ಅಂದ್ರೆ ಈ ಕುರುವಂತಿ ಕ್ರಿಯಾಪದ ಅತ್ಲ ಆಚಾರ? ಹೌದು. ಓಕೆ ಗೊತ್ತಾಗ್ತದೆ.